ಅದಾದ್ಮೇಲೆ ನಿಮ್ದೇ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀರಾ, ಫೌಂಡರ್ ಸಿಇಒ ಆಫ್ ಉಪ್ಪಿನಕಾಯಿ ಕಂಪನಿ ಅಲ್ಲ ಇದು, ಬಿಕಾಸ್ ಎಲ್ಲಾ ಕಡೆ ನೀವು ಕ್ಲಾರಿಟಿ ಕೊಡ್ತಾನೆ ಬಂದಿದ್ದೀರಾ. ಹೆಸರು ಪಿಕಲ್ ಜಾರ್, ವೆರಿ ಯುನೀಕ್ ನೇಮ್. ಅಂಡ್ ಈ ಕಂಪನಿಯ ಅಡಿಯಲ್ಲಿ ಪಾಡ್ಕಾಸ್ಟ್, ಸ್ಟ್ರಾಟಜಿ, ಬ್ರ್ಯಾಂಡಿಂಗ್, ಸ್ಕ್ರಿಪ್ಟಿಂಗ್, ರೆಕಾರ್ಡಿಂಗ್, ಎಡಿಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ನೀವು ಕಲ್ತಂತ ಎಲ್ಲವೂ ಅಂಡ್ ಇನ್ನಷ್ಟು ಇವೆಂಟ್ಸ್ ಸಹ ಎಲ್ಲ ಹಬ್ಬಗಳು, ಕಲ್ಚರ್ ಹಬ್ಬ ಆ ತರದ್ದು ಕೂಡ ಸೇರಿಸ್ತಾ ಇದೀವಿ ಜಾಡಿಗೆ. ಇನ್ನಷ್ಟು ಭಾಷೆ, ಕಲ್ಚರ್ ಎಲ್ಲ ಕೂಡ ಅದ್ರಲ್ಲಿ ಮಿಕ್ಸ್ ಆಗ್ಬೇಕು ಅಂತ. ಬಿಕಾಸ್ ನಮ್ಮ ಲ್ಯಾಂಡ್ಸ್ಕೇಪ್ ಅಲ್ಲಿ ಎಷ್ಟೊಂದು ಭಾಷೆಗಳು, ಡಯಲೆಕ್ಟ್ಸ್ ಎಲ್ಲ ಹೋಗ್ತಾ ಹೋಗ್ತಾ ಅದನ್ನು ಸ್ವಲ್ಪ ಕಲ್ತು ಎಲ್ಲ ಹಾಕೋಣ ಅಂತ. ಪ್ಲಾನ್. ಲವ್ಲಿ. ಜೊತೆಗೆ ಒಂದಷ್ಟು ಫಿಲ್ಮ್ ಫೆಸ್ಟಿವಲ್ಸ್ ಗಳನ್ನು ಆರ್ಗನೈಸ್ ಮಾಡ್ತಾ, ಐ ಥಿಂಕ್ ವೆರಿ ಶಾರ್ಟ್ಲಿ ನಿಮ್ಮ ಒಂದು ಕನ್ನಡ ಕಲ್ಚರಲ್ ಫೆಸ್ಟಿವಲ್ ಕೂಡ ಬರ್ತಿದೆ. ಯು ಆರ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್. ಇದು ಅಂಡರ್ ಪಿಕಲ್ ಜಾರ್ ನಡೀತಿರೋದು. ಇದ್ರ ಬಗ್ಗೆ ಹೇಳಿ, ವಾಟ್ ಇಸ್ ದಿಸ್ ಕನ್ನಡ ಕಲ್ಚರಲ್ ಫೆಸ್ಟಿವಲ್? ಸೊ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳ ಖುಷಿ. ಅಂಡ್ ಸೌಜನ್ಯ, ಯು ಆರ್ ದ ಫಸ್ಟ್ ಪರ್ಸನ್ ಅದನ್ನ ಡಿಸೈಡ್ ಮಾಡಿದ್ಮೇಲೆ ನೀವು ಕೇಳ್ತಾ ಇರೋದು. ಬಿಕಾಸ್ ನಮ್ಮ ಒಂದು ಸಣ್ಣ ಟೀಮ್ ಇದೆ. ಆ ಟೀಮ್ ಅಲ್ಲಿ ಈಗ ಸದ್ಯಕ್ಕೆ 4 ಮಹಿಳೆಯರಿದ್ದಾರೆ. ಅಂದ್ರೆ ನನ್ನ ವಿಮೆನ್ ಫ್ರೆಂಡ್ಸ್ ಫ್ರಮ್ ಇಂಡಿಯನ್ ಎಕ್ಸ್ಪ್ರೆಸ್ ಟೈಮ್ ಇಂದ ಸೌಮ್ಯ ನಂದನ್, ಅನುಪಮಾ ಬಿಜೂರ್, ಪ್ರೀತಿ ನಾಗರಾಜ್, ಈ ತರ ಬೇರೆ ಬೇರೆ, ಸ್ನೇಹಾ ವಾಲ್ಕಿ, ಸೊ ಡಿಫ್ರೆಂಟ್ ಫೀಲ್ಡ್ಸ್ ಇಂದ. ಅದಕ್ಕೆ ನಾವು ವಾಟ್ಸ್ಆಪ್ ಗ್ರೂಪ್ ಕೋರ್ ಟೀಮ್ ಮಾಡ್ಕೊಂಡಿರೋದು ಕೂಡ ಕನ್ನಡ ಹಬ್ಬದ ಹೆಣ್ಮಕ್ಳು ಟೀಮ್ ಅಂತಾನೆ ಮಾಡ್ಕೊಂಡಿದ್ದೀನಿ. ಬಟ್ ದೇರ್ ಆರ್ ಅದರ್ಸ್ ಆಫ್ ಕೋರ್ಸ್ ಆಲ್ಸೋ ಜಾಯ್ನಿಂಗ್. ಇದರ ಸೀಡ್ ಆಫ್ ದ ಐಡಿಯಾ ಹೇಗೆ ಅಂದ್ರೆ, ಹೇಮಾ ಅಂತ ಒಬ್ರು ಇದ್ದಾರೆ. ಸೊ ಶಿ ಅಂಡ್ ಐ ವರ್ ಡಿಸ್ಕಸಿಂಗ್, ಕನ್ನಡದ ಒಂದು ಸಮ್ಮೇಳನ ನಡೆಯುತ್ತೆ, ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಬಟ್ ಸಾಹಿತ್ಯ ಅಂದಮೇಲೆ ಜನರಿಗೆ ಒಂಥರ ಇದು ಬಹಳ ದೊಡ್ಡ ವಿಷಯ, ಇದು ನಮಗೆ ಅರ್ಥ ಆಗತ್ತೋ ಇಲ್ವೋ. ಸೊ ಈ ಹಬ್ಬದ ಮೂಲಕ ಕನ್ನಡತನ, ಕನ್ನಡತ್ವ, ಅದರ ಅನುಭವವನ್ನ ಕೊಡಬೇಕು ಅಂತ ನಮ್ಮ ಆಸೆ. ಈಗ ಇಫ್ ಯು ಕಮ್ ಟು ದ ಫೆಸ್ಟಿವಲ್, ಇದನ್ನ ಸೈಟ್, ಸೌಂಡ್, ಟಚ್, ಸ್ಮೆಲ್ ಈ ಮೂಲಕ, ಅಂದ್ರೆ ಥ್ರೂ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಒಂದು ಏನೋ ಒಂದು ಮೃಷ್ಟಾನ್ನ ಭೋಜನ, ಫೀಲಿಂಗ್, ಯು ಶುಡ್ ಬಿ ಏಬಲ್ ಟು ಗೆಟ್ ದಟ್ ಇಮರ್ಷನ್ ಅನ್ನೋದು ನಮ್ಮ ಉದ್ದೇಶ. ಸೊ ಫಾರ್ ಎಕ್ಸಾಂಪಲ್, ಒಂದು ಊಟದ ಶೋಕೇಸ್, ಅದು ಸಾಂಪ್ರದಾಯಿಕ ಅಡುಗೆ ಇರಬಹುದು, ಅಥವಾ ಹೊಸದಾಗಿ ಕನ್ನಡಿಗರು ಬೇರೆ ಪ್ರಯತ್ನವನ್ನ ಮಾಡಿ ಯಂಗರ್ ಜನರೇಷನ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಇತಿಹಾಸ, ಉಡುಪು, ಅಂದ್ರೆ ನಾವು ನಮ್ಮ ಇಳ್ಕಲ್ ಸೀರೆಯಿಂದ ಹಿಡಿದು ಮೊಳ್ಕಾಲ್ ಮೂರು ಅಥವಾ ಕಂಬಳಿ, ಸಮ್ ಪೀಪಲ್ ಹೂ ಆರ್ ಇನ್ ಟು ವೀವಿಂಗ್, ಈ ರೀತಿ ರೆಪ್ರೆಸೆಂಟ್ ಮಾಡದೇ ಇರೋ ಸಮುದಾಯಗಳನ್ನ ನಾವು ಸಮುದಾಯದ ಮೂಲಕ ಆಸ್ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್ ಈ ಹಬ್ಬವನ್ನ ನಾವು ಮಾಡಬೇಕು, ಈ ಪ್ರಸ್ತುತ ಪಡಿಸಬೇಕು ಪಿಕಲ್ ಜಾರ್ ಅಂತ. ವಿ ಆರ್ ಡೂಯಿಂಗ್ ದಟ್. ಅದರಲ್ಲೂ ಒಂದು ಕನ್ನಡ ಕಲ್ಚರ್ ಅಂದಮೇಲೆ ಸ್ಟಾರ್ಟ್ಅಪ್ ಕಲ್ಚರ್ ಇದ್ದೇ ಇರಬೇಕು. ಯಾಕಂದ್ರೆ ಅದು ನಮ್ಮ ಊರಲ್ಲಿ ಯಾಕೆ ಇಷ್ಟೊಂದು IT ಬೆಳೆದಿದೆ ಅನ್ನೋದಕ್ಕೂ ಆ ಊರಿನ ಕಾಂಟ್ರಿಬ್ಯೂಷನ್ ಏನು. ಸೊ ವಾಟ್ ಇಸ್ ಸೊ ಅದರಲ್ಲಿ ನಾವು ಕನ್ನಡ ಫೌಂಡರ್ಸ್ ಅನ್ನ ಕರೆಸಿ ಅವ್ರ ಜೊತೆ ಮಾತನಾಡಿಸಿ, ಯಂಗ್ಸ್ಟರ್ಸ್ಗೂ ಆ ಎಕ್ಸ್ಪೋಜರ್ ಅನ್ನ ಕೊಟ್ಟು, ಬರೀ ಭಾಷೆ ನಾನು, ಬಿಕಾಸ್ ಐ ವಾಂಟ್ ಎವ್ರಿಬಡಿ ಎಲ್ಸ್ ಟು ಎಕ್ಸ್ಪೀರಿಯನ್ಸ್ ಕನ್ನಡತನ, ದಿಸ್ ಎಕ್ಸ್ಪೀರಿಯನ್ಸ್. ವಿ ಆರ್ ಆಲ್ಸೋ ಮೇಕಿಂಗ್ ಇಟ್ ಇಂಗ್ಲಿಷ್ ಅಲ್ಲಿ, ಅದನ್ನ ಪೀಪಲ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಅಂದ್ರೆ ಒಂದು ವರ್ಕ್ಶಾಪ್ ಮೂಲಕ ಸ್ವಲ್ಪ ನೀವು ಕನ್ನಡ ಕಲಿಬಹುದು. You can probably sign your name in Kannada. So in a fun, interactive way. So this is our thing. Innu munde kuda, because I believe very strongly in all our languages, Saujanya. So like I was beginning to say, ಬೇರೆ ಭಾಷೆಗಳು, ನಾನು ತೆಲುಗು ಅಥವಾ ಹಿಂದಿ, UP ಹಿಂದಿಯಲ್ಲಿ ಕಾಲಂ ಬರೀತಾ ಇದ್ದೆ ನಾನು, ಗಾಂವ್ ಕನೆಕ್ಷನ್ ಅನ್ನೋ ಒಂದು ಇದಕ್ಕೆ. ಅಂಡ್ ಈಗ ಸದ್ಯಕ್ಕೆ ಒಂದು IIITB ಅನ್ನೋ ಸಂಸ್ಥೆ ಬಂದು ನಮ್ಮ ಹತ್ರ ಕೇಳಿದಾಗ, ನಾವು ಸೈನ್ಸ್ ಅಂಡ್ ಮ್ಯಾಥ್ಸ್ ಅನ್ನ ವಿಜುವಲಿ ಇಂಪೇರ್ಡ್ ಮಕ್ಕಳು, ಅಂದ್ರೆ ದೃಷ್ಟಿಹೀನ ಮಕ್ಕಳು, ಅಂದ್ರೆ ವಿಜುವಲ್ ಚಾಲೆಂಜ್ ಇರೋ ಮಕ್ಕಳಿಗೋಸ್ಕರ ನಾವು ಅದನ್ನ ಮಾಡ್ಬೇಕು, ನೀವು ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಡ್ತೀರಾ ಅಂತ ನನ್ನನ್ನು ಕೇಳಿದಾಗ, ಅದನ್ನ ಸ್ಟೋರಿ ಅಕ್ಕ ಅಂತ ಒಂದು ಸೀರೀಸ್ ಕನ್ನಡದಲ್ಲಿ ಇದು ಮಾಡಿದ್ವಿ. ಯಾಕೆಂದ್ರೆ ಒಂದು ಸಣ್ಣ ಪುಟ್ಟ ಸ್ಟೋರೀಸ್ ಹೇಗೆ ಅದನ್ನ ಮಕ್ಕಳಿಗೆ ತಲುಪಿಸ್ಬೇಕು, ಅದನ್ನ ಆಕಾಶವಾಣಿಯಲ್ಲೂ ಸಹ ಹಾಕಿಸಿ ಒಂದು 16 ಜಿಲ್ಲೆಗಳಿಗೆ ವಿ ರಿಲೇಟ್ ದಟ್. ಈ ಒಂದು ಭಾಷೆ ಜೊತೆ, ಸಂಸ್ಕೃತಿ, ಪರಂಪರೆ, ಕಲ್ಚರ್ ಜೊತೆ ಕೆಲಸ ಮಾಡೋದು, ಇಟ್ ಗಿವ್ಸ್ ಮೀ ಅ ಬಿಗ್ ಜಾಯ್. ಸೊ ನನ್ನ ಪ್ರಕಾರ ನನ್ನ ನೆಕ್ಸ್ಟ್ ಫೇಸ್ ಆಫ್ ಲೈಫ್ ಇಲ್ಲಿ ಬೇರೆ ಏನೇನೋ ನನ್ನ ಇದು ಆಗಿದೆ, ಅದೆಲ್ಲ ಸೇರಿ ಈ ಕಡೆ ನನ್ನನ್ನ ತಗೊಂಡೋಗ್ತಾ ಇದೆ, ಕರ್ಕೊಂಡು ಹೋಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಲವ್ಲಿ. ಏನೊಂದು ಸೇಯಿಂಗ್ ಇದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಐ ವುಡ್ ಆಲ್ವೇಸ್ ಆಡ್ ಆನ್ ಸೇಯಿಂಗ್. ಅದಕ್ಕೆ
ತಿಳಿದವರೊಂದಿಗೆ ಮಾತಾಡಿ ನೋಡು ಅಂತ. ಅಂದ್ರೆ ತಿಳ್ಕೊಂಡ್ರೋರು ಎಷ್ಟೋ ಜನ ಇರ್ತಾರೆ. ಇವಾಗ ನೀವು ಪ್ರಪಂಚ ಸುತ್ತಿರ್ತೀರ, ನಿಮ್ಮ ಸುತ್ತಕ್ಕಾಗದೇ ಇದ್ರು ನಿಮ್ ಜೊತೆ ಮಾತಾಡಿದಾಗ ಒಂದಷ್ಟು ನಾಲೆಡ್ಜ್ ನನಗೆ ಸಿಗತ್ತೆ. ಅಥವಾ ನಿಮ್ಮ ಆರ್ಟಿಕಲ್ಸ್ ಗಳನ್ನ ಓದಿದಾಗ, ಲೈಕ್ ವಿಂಡೋ ಸೀಟ್ ಅಂತ ಒಂದು ಆರ್ಟಿಕಲ್ ಇರಬಹುದು ಡೆಕ್ಕನ್ ಹೆರಲ್ಡ್ ಅಲ್ಲಿ, ಅಂಡ್ ನೀವು ಫೇಸ್ಬುಕ್ ಅಲ್ಲಿ ನಿಮ್ಮ ಹ್ಯಾಶ್ಟ್ಯಾಗ್ ಕ್ಯಾಬಿ ಕಾನ್ವರ್ಸೇಷನ್ಸ್ ಇರಬಹುದು. ವಿ ಗೆಟ್ ಟು ಲರ್ನ್ ಸೋ ಮಚ್. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದ ಹಾಗೆ ಪಿಕಲ್ ಜಾರ್ ಪೋಲ್ ಎಕ್ಸ್ಪ್ರೆಸ್ ನಮಗೆ ಐ ಥಿಂಕ್ ಇದು ಕರ್ನಾಟಕ ಲೋಕಸಭಾ ಎಲೆಕ್ಷನ್ಸ್ ಇಂದ ಸ್ಟಾರ್ಟ್ ಆಯ್ತು. ಅಂಡ್ ಇವತ್ತಿನ ದಿನ ಆಲ್ಮೋಸ್ಟ್ ಎಲ್ಲೇ ಎಲೆಕ್ಷನ್ ನಡೆದ್ರು ಅಲ್ಲಿ ವಾಸಂತಿ ಹರಿಪ್ರಕಾಶ್ ಇರ್ತಾರೆ. ಅಲ್ಲಿ ಒಂದು 10-15 ಅಂಡ್ ಅದು ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ದೇಶವನ್ನ ನೋಡೋದು ಅದೇ ಒಂದು ಭಾರಿ ಮಜಾ. ಯಾಕೆಂದ್ರೆ ಫಾರ್ ಅ ಚೇಂಜ್ ಜನಸಾಮಾನ್ಯರ ಹತ್ರ ಪವರ್ ಇರುತ್ತೆ ಪಾಲಿಟಿಷಿಯನ್ಸ್ ಗಿಂತ ಜಾಸ್ತಿ. ಸೊ ಆ ಟೈಮ್ ಅಲ್ಲಿ ಅವ್ರನ್ನ ಮಾತಾಡಿಸಿ ನಿಮ್ಮ ಆಕಾಂಕ್ಷೆಗಳು ಏನು, ವಾಟ್ ಆರ್ ಯುವರ್ ಆಸ್ಪಿರೇಷನ್ಸ್ ಅಂತ ಕೇಳೋದು, ದಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಯು ಕ್ಯಾಬಿ ಕಾನ್ವರ್ಸೇಷನ್ಸ್ ಆಲ್ಸೋ, ಆಟೋದವ್ರನ್ನ ನೀವು ಮಾತಾಡ್ಸೋದಿರಬಹುದು, ಕ್ಯಾಬ್ ಅವ್ರನ್ನ ಮಾತಾಡ್ಸೋದಿರಬಹುದು. ಒಂದು ನೀವು ಹೇಳ್ದಾಗೆ ಸೋ ಕಾಲ್ಡ್ ಸಾಮಾನ್ಯ ಜನರ ಒಂದು ಅಸಾಮಾನ್ಯ ಕನ್ವಿಕ್ಷನ್ ಕೆಲವೊಂದ್ಸಲ ಅಂಡ್ ಅವರ ಅದ್ಭುತವಾದಂಥ ಕಥೆಗಳು, ಇನ್ಸೈಟ್ಸ್ ಇನ್ ಟು ದೇರ್ ಲೈಫ್ ನಮಗೆ ಗೊತ್ತಾಗತ್ತೆ ನಿಮ್ಮ ಮೂಲಕ. ಅದು ಇನ್ನೊಂದು ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೆನ್ಷನಿಂಗ್ ದಿಸ್. ನಾನು ಇದೆಲ್ಲ ಪ್ರಯಾಣ ಅಥವಾ ಜರ್ನೀಸ್ ಮಾಡಬೇಕಾದ್ರೆ ನಾನು ಯೂಶಲಿ ಡೈರಿ ಆಫ್ ಅ ವರ್ಕಿಂಗ್ ವುಮೆನ್ ಅಂತ ಒಂದು ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಯಾಕಂದ್ರೆ ಸುಮಾರು ಸಲ ಜನ ಅನ್ಕೋಬಹುದು ವಸಂತಿಗೇನು ಅವಳು ಹೊರಡ್ಬಿಡ್ತಾಳೆ ಎಲ್ಲಿ ಬೇಕಾದ್ರೂ. ಸುಮಾರು ಜನ ಈವನ್ ದ ಸೋ ಕಾಲ್ಡ್ ಎಂಪವರ್ಡ್ ಎಜುಕೇಟೆಡ್ ವಾಟ್ ಎವರ್ IT ದಿಸ್ ಥಿಂಗ್, ಹೇ ಹೌ ಕಮ್ ಯು ಜಸ್ಟ್ ನಿನ್ಗೇನೋ ಹೆದರಿಕೆ ಆಗಲ್ವಾ, ನೀನ್ ಹೇಗೆ ಎಲ್ಲೆಲ್ಲೋ ಹೋಗ್ಬಿಡ್ತೀಯ UP ಇದು ಅಂತ. ಸೊ ಐ ಸೆಡ್, ಒಂದು ಮನೆಯಲ್ಲಿ ನನ್ ಗಂಡ ಅವನು ಬಹಳ ಹರಿ ಇಸ್ ಅ ಬಿಗ್ ಪಿಲ್ಲರ್. ನಾನ್ ಮಾಡದೇ ಇದ್ರು ಅಯ್ಯೋ ನೋಡು ನೀನ್ ಇದ್ ಮಾಡ್ಬೇಕು, ಈ ಪಾಡ್ಕಾಸ್ಟ್ ನೀನ್ ಮಾಡ್ಬೇಕಿತ್ತು ಹಿಂಗೆ ಅಂತ ಇದು. ನಮ್ ತಾಯಿ, ಮೈ ಸನ್ ಅನಿರುದ್ಧ್. ಸೊ ಇದೊಂದು ಈಕೋ ಸಿಸ್ಟಮ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಅದಿದೆ, ಎಲ್ರಿಗೂ ಸಿಗೋಲ್ಲ. ಇದು ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ನನ್ಗೆ ಅನ್ಸುತ್ತೆ ಈ ಪ್ರಿವಿಲೇಜ್, ಐ ಬೆಟರ್ ಡೂ ಸಮಥಿಂಗ್ ಯೂಸ್ಫುಲ್. ಅದು ಇನ್ನೊಂದು ನನ್ನ ಟಾಕ್ಸ್ ಅಲ್ಲಿ ಏನು ಹೇಳಿದ್ದೀನಿ ಅಂದ್ರೆ, ಬೈ ಚಾನ್ಸ್ ಯಾರಾದ್ರೂ ಎಂಕರೇಜ್ ಮಾಡದೇ ಇರೋರ್ ಮನೇಲಿದ್ರೆ ಅವ್ರನ್ನ ಹೇಗೆ ಸೇರಿಸ್ಕೊಳ್ಳೋದು, ಹೌ ಟು ಕೋಆಪ್ಟ್ ಅಂತಾನು ನಾನು ಸುಮಾರು ಸಲ ಬರ್ದಿದ್ದೀನಿ. ಅಂದ್ರೆ ಈವನ್ ನಮ್ಮ ಹುಡುಗರನ್ನ ವೆನ್ ವಿ ರೇಸಿಂಗ್ ಅವರ್ ಸನ್ಸ್ ತುಂಬಾ ಸ್ಪೆಷಲ್, ಅವ್ರಿಗೆ ಪ್ರಿವಿಲೇಜ್ ಕೊಟ್ಟು ಬೆಳೆಸ್ಬೇಡಿ. ಇವನ್ ಅವರು ಕೂಡ ಮನೆ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಬರೀ ಸುಮ್ಮನೆ ಇದು ಅಲ್ಲ, ಅಂದ್ರೆ ಕುಕಿಂಗ್ ಮಾತ್ರ ಅಲ್ಲ, ಎತ್ತಿಡೋದು, ಕ್ಲೀನ್ ಮಾಡೋದು, ಡೈನಿಂಗ್ ಟೇಬಲ್, ಇದು ಇಟ್ ಹ್ಯಾಸ್ ಟು ಬಿ ಅಟ್ ದಟ್ ಗ್ರ್ಯಾನ್ಯುಲರ್ ಲೆವೆಲ್. ದಟ್ ಇಸ್ ವೆನ್ ದೇ ಆಲ್ಸೋ ಬಿಕಮ್ ಫ್ಯೂಚರ್ ಗುಡ್ ಪಾರ್ಟ್ನರ್ಸ್. ಅಂಡ್ ಅದನ್ನ ಮೋರ್ ದೆನ್ ಎನಿಥಿಂಗ್ ಎನೇಬ್ಲರ್ಸ್. ಸೊ ಇದನ್ನ ಹೌ ಟು ಹ್ಯಾವ್ ಮೆನ್ ಆಸ್ ಎನೇಬ್ಲರ್ಸ್. ಸುಮಾರು ಸಲ ಮಹಿಳೆಯ ದಿನಾಚರಣೆ ಕಾರ್ಪೊರೇಟ್ಸ್ ಎಲ್ಲ ಕರೀತಾರೆ, ಓ ಪ್ಲೀಸ್ ಕಮ್ ಅಂಡ್ ಗಿವ್ ಅಸ್ ಎ ಟಾಕ್. ಯಾಕಂದ್ರೆ ಅವ್ರಿಗೆ ಇದು ಒಂದು ಟಿಕ್ ಮಾರ್ಕ್ ಇರುತ್ತೆ. ಐ ಸೆಡ್ ನೋ, ಇಫ್ ದೇರ್ ಆರ್ ಬರೀ ಮಹಿಳೆಯರಿದೆ ನಾನು ಬರೋಲ್ಲ, ನೀವು ಗಂಡಸರನ್ನ ಸೇರ್ಸ್ಕೊಂಡು ಬನ್ನಿ. ಬಿಕಾಸ್ ವಾಟ್ ಇಸ್ ಅ ಪಾಯಿಂಟ್, ಬರೀ ನಾವೇ ಮಾತಾಡ್ಕೊಂಡ್ರೆ ಅಲ್ವಾ. ಅಂಡ್ ಎಷ್ಟೋ ಜನ ಪುರುಷರು ದೇ ಆಲ್ಸೋ ವಾಂಟ್ ಟು ಬಿ ಏಬಲ್ ಟು ಕಾಂಟ್ರಿಬ್ಯೂಟ್. ಇದನ್ನ ಬೆಳೆಸ್ತಾ ಹೋಗ್ತಾ ಇದೀವಿ. ಇದ್ರ ಮಧ್ಯೆ ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಐ ಆಮ್ ಆನ್ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಬಿಯಾಂಡ್ ಕಾರ್ಲ್ಟನ್ ಅಂತ. ಬೆಂಗಳೂರಿನಲ್ಲಿ ಭಾರತದ ಮೊದಲನೇದಾಗಿ ಒಂದು ನಾಗರಿಕರ ಪ್ರಯತ್ನ ಫಾರ್ ಫೈರ್ ಸೇಫ್ಟಿ ಇನಿಷಿಯೇಟಿವ್. 2010 ಅಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ನಡೆಯುತ್ತೆ ಕಾರ್ಲ್ಟನ್ ಟವರ್ಸ್ ಅಂತ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ. ಅಲ್ಲಿ 9 ಜನ ಬಲಿಯಾಗ್ತಾರೆ ಈ ಬೆಂಕಿಯ ಒಂದು ಘಟನೆಗೆ. ಆವಾಗ ತಮ್ಮ ಒಬ್ಬನೇ ಮಗನಾದಂತಹ ಒಬ್ಬನ ಕಳ್ಕೊಂಡು ಉದಯ್ ವಿಜಯನ್ ಅನ್ನೋರು he started this fire safety, ಊರನ್ನ ಹೇಗೆ ಸೇಫ್ ಮಾಡೋದು, ಭಾರತವನ್ನ ಹೇಗೆ ಸೇಫ್ ಮಾಡೋದು ಅಂತ. ಸೊ ಅವರು ಎಲ್ಲೋ ಒಂದ್ ಕಡೆ ನಾನು ಸ್ವಲ್ಪ ಮೀಡಿಯಾ ಕಡೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು. ಇವಾಗ ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ದ ರೀಸನ್ ವೈ ಐ ಆಮ್ ಟೆಲಿಂಗ್ ಆನ್ ಯುವರ್ ಶೋ ಈಸ್ ಐ ವಾಂಟ್ ಎವ್ರಿಬಡಿ ಟು ಅಂಡರ್ಸ್ಟ್ಯಾಂಡ್. ಬರೀ ಬೆಂಕಿ ಒಂದು ಆಕ್ಸಿಡೆಂಟ್ಸ್ ಆದಾಗ ಮಾತ್ರ ಅಯ್ಯೋ ಹೇಗಾಯ್ತು ಅಂತ ಇದು ಅಜಾಗ್ರತೆ ಬೇಡ. ಲೆಟ್ ಇಸ್ ಬಿ ಅವೇರ್ನೆಸ್ ಇಟ್ಕೊಂಡು ಲೆಟ್ಸ್ ಆಲ್ಸೋ ಕೈ ಜೋಡಿಸ್ಬೇಕು. ಯಾರು ಒಳ್ಳೊಳ್ಳೆ, ಅಂಡ್ ಬೆಂಗಳೂರಲ್ಲಂತೂ ಎಷ್ಟು ಜನ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟೊಂದು ಆಕ್ಟಿವಿಸ್ಟ್ ಇದ್ದಾರೆ. ನಾನು ಜೂರಿಯಾಗಿ ನೋಡಿದ್ದೀನಿ ಇದನ್ನ. ಸೊ ಆ ಒಳ್ಳೆ ಕೆಲಸವನ್ನ ಪೀಪಲ್ ಶುಡ್ ಕಂಟಿನ್ಯೂ ಅಂಡ್ ಐ ಶುಡ್ ಬಿ ಹೈಲೈಟಿಂಗ್ ಅಷ್ಟೇನೆ. ಅಂಡ್ ಕೊನೆಯದಾಗಿ ವಾಸಂತಿ ಅವರೇ, ಆಸ್ ಅನ್ ಆವಿಡ್ ರೀಡರ್, ನಾನು ತುಂಬಾ ಓದೋರು ಯಾವುದೇ ಸಜೆಸ್ಟ್ ಮಾಡಿದ್ರು ಬುಕ್, ಅದು ನನ್ನ ಜಾನ್ರಾನ ಇಲ್ವಾ, ನಾನು ಐ ವಿಲ್ ನಾಟ್ ಥಿಂಕ್. ವೆನ್ ಅ ರೀಡರ್ ಸಜೆಸ್ಟ್ಸ್ ಅಲ್ವಾ, ಐ ವಿಲ್ ಪರ್ಚೇಸ್ ದಟ್ ಬುಕ್ ಫಸ್ಟ್ ಅಂಡ್ ಓದ್ತೀನಿ, ಎಲ್ಲ ಜಾನ್ರಾನು ಓದ್ತೀನಿ. ಸೊ ರೀಸೆಂಟ್ಲಿ ಯು ಹ್ಯಾಡ್ ಸಜೆಸ್ಟೆಡ್ ಒನ್ ಆಫ್ ಯುವರ್ ಶೋಸ್ ಅಲ್ಲಿ ಪಿಕೋ ಅಯ್ಯರ್ ಅವರ ಫಾಲಿಂಗ್ ಆಫ್ ದ ಮ್ಯಾಪ್. ಇಮ್ಮಿಡಿಯೇಟ್ಲಿ ನಾನು ಅದನ್ನ ಕಾರ್ಟಿಗೆ ಹಾಕಿದೆ. ಅಂಡ್ ಈ ತರ ನಮಗೆ ನೀವು ಓದಿರೋ ಪುಸ್ತಕಗಳಲ್ಲಿ 3 ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ. ಕೆಲವೊಂದು ಓದಿದಾಗ ನಮ್ಗೆ ಅನ್ಸತ್ತೆ ಗೊತ್ತಾ, ಇದನ್ನ ಎಲ್ಲರೂ ಓದ್ಬೇಕು ಅಂತ. ಆ ತರ 3 ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ. ಪುಸ್ತಕಗಳು ಅಂದಮೇಲೆ ನಾನು ಒಂದು ಅಭ್ಯಾಸ ಬೆಳೆಸ್ಕೊಂಡಿದ್ದೀನಿ.
ಟೈಮೇ ಸಿಗ್ತಿರ್ಲಿಲ್ಲ ಮಧ್ಯ. ಸೊ ಕೋವಿಡ್ ಟೈಮಲ್ಲಿ ಏನಾಯ್ತು, ಆಡಿಯೋ ಬುಕ್ಸ್ ಬಂತು. ಸೊ ಅಲ್ಲಿವರೆಗೂ ನಾನು ನನ್ನ ಮನಸ್ಸಲ್ಲಿ ಇಲ್ಲ ಬುಕ್ ಅಂದ್ರೆ ಹೀಗೆ ನಾವು ಇಟ್ಕೊಂಡು ಒಂದು ಕೈಯಲ್ಲಿ ಕಾಫಿನೋ ಟೀನೋ ಇಟ್ಕೊಂಡು ಒಂದು ಚೆನ್ನಾಗಿ ಫಿಲ್ಟರ್ ಕಾಫಿ ಕುಡ್ಕೊಂಡು ಹೀಗೆ. ಬಟ್ ಯು ಚೇಂಜ್ ದಟ್ ಬಿಕಾಸ್ ಆಡಿಯೋ ಬುಕ್ಸ್ ಯಾವಾಗ ಬಂತು ಅವಾಗ ಪಾತ್ರೆ ತೊಳಿತಾ ಅದನ್ನ ಕೇಳ್ಬೋದು. ಆ್ಯಂಡ್ ಎಷ್ಟು ಪುಸ್ತಕಗಳನ್ನ ಆ ರೀತಿ ಆಡಿಯೋ ಬುಕ್ಸನ್ನ ನಾನು ಓದಿದ್ದೀನಿ. ಈಗ ತಿರ್ಗಾ ಈ ಒಂದು ಬಿಟ್ಟು ಹೋಗಬಾರ್ದು ಆ ಪ್ರಿಂಟೆಡ್ ವರ್ಡ್ ಅಂತ ಇದು ಮಾಡೋದಕ್ಕೆ, ಬೆಳಗ್ಗೆ ಎದ್ದ ತಕ್ಷಣ ಈ ಫೋನ್ ಸ್ಕ್ರೀನ್ನ ಒಂದು 20 ನಿಮಿಷ ಅಟ್ಲೀಸ್ಟ್ ಮುಟ್ಟಿದೆ ನಾನು ಯಾವುದಾದ್ರೂ ಒಂದು ಪುಸ್ತಕ ಓದಬೇಕು ಅನ್ನೋ ಒಂದು ಇದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ನಾನು ಐ ವಿಲ್ ನಾಟ್ ಸೇ ದಟ್ ದೇ ಆರ್ ಮೈ ಆಲ್ ಟೈಮ್ ಫೇವ್ರೇಟ್ಸ್ ಅಂತ, ಯಾಕೆಂದ್ರೆ ಅದು ಬಹಳ ದೊಡ್ಡ ಚಾಪ್ಟರ್ ಅದು. ಬಟ್ ಈಗ ಓದ್ತಾ ಇರೋ ಇದರಲ್ಲಿ ಐ ವಿಲ್ ರೆಕಮೆಂಡ್, ನಾನು ಅಂದ್ರೆ ಫಸ್ಟ್ ನಮ್ಮ ಅಮ್ಮನ್ಗೆ ವೈದೇಹಿ ಅಂತ, ಶಿ ಇಸ್ ಆಲ್ಸೋ ಮೈ ಪಿಲ್ಲರ್. ಸೊ ಅವ್ರಿಗೆ ಬಿಸಿ ನೀರು ನಿಂಬು ಇದನ್ನ ಕೊಟ್ಟು ನಾವಿಬ್ರು ಅಲ್ಲಿ ಅವ್ರದ್ದು ಓದ್ತಾ ಇರ್ತಾರೆ, ನಾನು ನಂದು ಓದ್ತಾ ಇರ್ತೀನಿ ಬೆಳಗ್ಗೆ ಒಂದು 5 ಗಂಟೆಗೆ. ಬ್ಯೂಟಿಫುಲ್ ವಾತಾವರಣ ಅದರಲ್ಲಿ. ಸೊ ಅದರಲ್ಲಿ ಒಂದು ನಾನು ಈಗ ಓದ್ತಾ ಇರೋದು ದೈವ ಅಂತ, ಮಂಗಳೂರಿನ ಈ ಭೂತ ಕಲ್ಚರ್ ಅದನ್ನ ಬೈ ಚಾನ್ಸ್ ಬಂತು ನನ್ನ ಕೈಗೆ. ಅದು ಮಂಗಳೂರಲ್ಲಿ ನಾನೇನೋ ಟಾಕ್ ಕೊಡಕ್ ಹೋಗಿದ್ದೆ ಸೆಂಟ್ ಆಗ್ನೆಸ್ ಅಲ್ಲಿ ಯಾರೋ ಒಬ್ರು ಈ ಪುಸ್ತಕವನ್ನ ಓದಿ ಅಂತ ಒಂದು ಗಿಫ್ಟ್ ಆಗಿ ಕೊಟ್ಟದ್ದು. ಸೊ ಅದನ್ನ ನೋಡ್ಬೇಕಾದ್ರೆ ಆ ಕಾಂತಾರ ಪಿಕ್ಚರ್ ಅಲ್ಲಿ ಹೇಗೆ ನಾವು ಆ ಭೂತಕೋಲ ನೋಡಿರ್ತೀವೋ ಅದನ್ನ ನಾನು ನೋಡಿದೆ. ನಾನು ಅನ್ಕೊಂಡೆ ಇದನ್ನ ನಾನು ಬುಕ್ ಆಗಿ ಪಿಕಪ್ ಮಾಡ್ತಿರ್ಲಿಲ್ಲ, ಬಟ್ ಇಟ್ ಕೇಮ್ ಇನ್ ಟು ಮೈ ಹ್ಯಾಂಡ್ಸ್ ಅಂಡ್ ನಾನು ಬಹಳ ನಂಬ್ತೀನಿ ಇದನ್ನ, ದಟ್ ದ ಬುಕ್ ಫೈಂಡ್ಸ್ ಇಟ್ಸ್ ರೀಡರ್. ವಾವ್, ಯು ಸಿ. ಸೊ ಆ ಬುಕ್ ನನ್ನನ್ನು ಹುಡ್ಕೊಂಡು ಬಂದಿದೆ. ಅದು ಕರೆಕ್ಟ್ ಆಗಿ ನಾನು ಕನ್ನಡ ಕಲ್ಚರ್ ಬಗ್ಗೆ ಮಾಡ್ಬೇಕಾದ್ರೆ ಅದನ್ನ ತುಳು ಒಂದು ಕಲ್ಚರ್ ಏನಿದೆ ಅದನ್ನ ನಾನು ಸುಮ್ಮನೆ ನಾನೇನ್ ಮಾಡ್ತೀನಿ, ಒಂದು 5 ಪೇಜ್ಗಳು ಓದ್ತೀನಿ ಫಸ್ಟ್. ನನಗೆ ಅದು ಹಿಡಿಸ್ಲಿಲ್ಲ ಅಥವಾ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಐ ವಿಲ್ ಇದು, ಅಥವಾ ಬೇರೆ ಯಾರಾದ್ರೂ ಓದೋರಿದ್ರೆ ಕೊಟ್ಬಿಡ್ತೀನಿ ವಿತ್ ನೋ ಇದು. ಅದಕ್ಕೆ ಅದನ್ನ ಓದ್ಬೇಕಾದ್ರೆ ಹರಿಕುಮಾರ್ ಅಂತ ಅವ್ರು ಬರ್ದಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅವರು. ಇನ್ಫ್ಯಾಕ್ಟ್ ತುಳು ನಾಡ್ದವ್ರು, ಹಿ ಈಸ್ ಫ್ರಮ್ ದಟ್ ಪ್ಲೇಸ್ ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಗುಡ್ಗಾಂವ್ ಅಂತೆ. ಅದನ್ನ ಯಾವ ರೀತಿ ಅವರು ಹಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಹಿಸ್ ಓನ್ ಆನ್ಸೆಸ್ಟ್ರಲ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬಹಳ ಒಂದು ಸರಳವಾದ ಭಾಷೆಯಲ್ಲಿ ಅದನ್ನ ಬರ್ದಿದ್ದಾರೆ. ಸೊ ಐ ರೆಕಮೆಂಡ್ ದ್ಯಾಟ್. ಅವ್ರ ಜೊತೆ ಹೇಗೋ ಅವ್ರ ಅಡ್ರೆಸ್ ಅಥವಾ ಇದನ್ನ ಹುಡ್ಕೊಂಡು ಮಾತಾಡಿದೆ ಮೊನ್ನೆ. ಐ ಸೆಡ್ ಹರಿ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್. ಅದನ್ನ ಬಹಳಷ್ಟು ಜನ ಸೂಪರ್ಸ್ಟಿಷನ್ ಅಂತ ಅನ್ಕೋತಾರೆ. ಅದನ್ನ ನೀವು ಅಯ್ಯೋ ಇದೆಲ್ಲ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಒಂದು ಆಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ಇಂಟರ್ನ್ಯಾಷನಲ್ ಇದನ್ನ ಕನೆಕ್ಟ್ ಮಾಡಿ ಸ್ಪಿರಿಟ್ ವರ್ಷಿಪ್ ಅನ್ನೋದು ಕೂಡ ಒಂದು ನಮ್ಮ ಕಲ್ಚರಲ್ ಇದೆ. ಇಟ್ ಇಸ್ ನಾಟ್ ಈಕ್ವಲ್ ಟು ಗೋಸ್ಟ್ ವರ್ಷಿಪ್ ಅಂತ ಮಾತನ್ನ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪೊಲಿಟಿಕಲ್ ರೀಡಿಂಗ್ ಮಾಡ್ತೀನಿ. ಯಾಕಂದ್ರೆ ನಾನು ಒಂದೊಂದ್ ದಿನ ಒಂದೊಂದು ಬುಕ್ ಓದ್ತೀನಿ. ಕೆಲವರು ಒಂದು ಬುಕ್ ಮುಗಿಯೋವರೆಗೂ ಇನ್ನೊಂದು ಮುಟ್ಟಲ್ಲ. ನಾನು ಅದರಲ್ಲೂ ಎಕ್ಸ್ಪೆರಿಮೆಂಟ್ ಇರೋದು. ಬ್ಯಾಕ್ ಸ್ಟೇಜ್ ಅಂತ ಒಂದು ಪುಸ್ತಕ. ಅದು ಮೊಂಟೆಕ್ ಸಿಂಗ್ ಅಲುವಾಲಿಯಾ ಅವರು ಇಕಾನಮಿಸ್ಟ್ ಆಗಿ ಭಾರತದಲ್ಲೇ ನಮ್ಮ ಅಂದ್ರೆ ಇಕನಾಮಿಕ್ ರಿಫಾರ್ಮ್ಸ್ ಯಾವಾಗ ಬಂತು, ಇಟ್ ಆಲ್ಮೋಸ್ಟ್ ಚೇಂಜ್ ದ ಕೋರ್ಸ್. 90s ಅಲ್ಲಿ ಇದು ಬಂದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿ ಇದ್ದ ಕಾಲದಲ್ಲಿ ಯಾವ ರೀತಿ ಇದೆಲ್ಲ ಆಯ್ತು, ದಟ್ ಬಿಹೈಂಡ್ ದ ಸೀನ್ಸ್ ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ತಗೊಂಡು ಭಾರತಕ್ಕೆ ಅದನ್ನ ಕಟ್ಟದೆ ಇರೋ ಒಂದು ಪರಿಸ್ಥಿತಿ, ದಟ್ ಹಿಸ್ಟ್ರಿ ಡ್ರಾಮಾ ಇದೆಯಲ್ಲ ಅದನ್ನ ಅವರು, ಬಿಕಾಸ್ ಇಟ್ ಇಸ್ ಆಟೋಬಯೋಗ್ರಫಿ, ನಾವೇನೋ ಓದ್ತೀವಿ, ಅವರು ಹಿ ವಾಸ್ ದೇರ್. ಸೊ ಅದನ್ನ ಆಸ್ ಅನ್ ವೆರಿ ಪ್ರಾಮಿನೆಂಟ್ ಇಕಾನಮಿಸ್ಟ್ ಆಫ್ ಇಂಡಿಯಾ, ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರಾಗಿ ಅವ್ರು ಮಾಡಿದನ್ನ ಹಿ ಹಸ್ ರಿಟನ್ ಇನ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್. ಸೊ ಅದನ್ನ ಓದ್ತಾ ಇದ್ದೀನಿ. ಇನ್ನೊಂದು ರಿಫ್ಲೆಕ್ಷನ್ ಆಫ್ ದ ಸೋಲ್ ಅಂತ, ಅದು ಸ್ವಲ್ಪ ಇನ್ನಷ್ಟು, ಸೊ ದಟ್ ಇಸ್ ಅಟ್ ಅ ವೆರಿ ಡೀಪ್ ಲೆವೆಲ್. ಸೊ ಈ ರೀತಿ ಒಂದು ಕಾಂಬಿನೇಷನ್ ಆಫ್ ಬುಕ್ಸ್ ಅನ್ನ ಓದ್ತಾ ಇರ್ತೀನಿ. ಸೊ ಅಂಡ್ ಆಫ್ ಕೋರ್ಸ್ ಯಾರಾದ್ರೂ ಇದೇ ತರ ರೆಕಮೆಂಡ್ ಮಾಡಿದ್ರೆ ಯೂಶಲಿ, ಅಂಡ್ ನಾವು ತುಂಬಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಬುಕ್ ರೀಡಿಂಗ್ಸ್ ಇಟ್ಕೋತೀವಿ. ಅಂಡ್ ಸೊ ನನ್ನ ನೀಸ್ಗೂ ನನ್ನ ತಂಗಿ ಮಗಳು ಅನಗಾಗೂ ಹೇಳ್ತೀನಿ, ಕಬ್ಬನ್ ಪಾರ್ಕ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಪಿಕ್ನಿಕ್ ತರ ತಗೊಂಡ್ ಹೋಗ್ಬಿಡೋಣ, ನಿನ್ ಪಾಠಕ್ಕೆ ನೀನು ಓದ್ತಾ ಇರು, ಡೋಂಟ್ ಲೂಸ್ ಯೋರ್ ಟಚ್ ವಿತ್ ಬುಕ್ಸ್, ಬಿಕಾಸ್ ಬುಕ್ಸ್ ಓಪನ್ ದ, ನನ್ನ ವಿಂಡೋ ಸೀಟ್ ಏನಂದ್ರೆ ಆ ವಿಂಡೋನ ಓಪನ್ ಮಾಡ್ತಾ ಇರೋದೇ ನಮ್ಮ ಪುಸ್ತಕಗಳೇ. ಅದು ಟೋಟಲಿ ಅಗ್ರಿ. ನಮ್ಮ ಈ ಸೋಲ್ಫುಲ್ ಕಾನ್ವರ್ಸೇಷನ್ ಐ ವುಡ್ ಲೈಕ್ ಟು ಎಂಡ್ ಇಟ್ ವಿತ್ ಈ ಒಂದು ಸಾಲು, ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣೀನ ಮನೋರಥೈಹಿ ಅಂತ. ಅಂದರೆ ಟಾಸ್ಕ್ಸ್ ಆರ್ ಅಕಂಪ್ಲಿಷ್ಡ್ ಥ್ರೂ ಎಫರ್ಟ್, ನಾಟ್ ಮಿಯರ್ಲಿ ಬೈ ವಿಶಸ್ ಅಂತ. ಸೊ ಇಷ್ಟೆಲ್ಲ ನೀವೇನು ಸಾಧನೆ ಮಾಡಿದ್ದೀರಾ, ನೀವು ಹೇಳಿದ್ರೆ ಐ ವಾಸ್ ವೆರಿ ಲಕ್ಕಿ ಅಂತ, ಬಟ್ ದೆನ್ ಯು ಆಲ್ಸೋ ವಿತ್ ಯೋರ್ ಫ್ಯಾಮಿಲಿ ಸಪೋರ್ಟ್ ಪುಟ್ ಇನ್ ದಟ್ ಎಫರ್ಟ್. ಆಸೆ ಯಾರು ಬೇಕಾದರೂ ಪಡ್ತಾರೆ, ಬಟ್ ಆ ಒಂದು ಎಫರ್ಟ್ ಇಸ್ ಡೆಫಿನೆಟ್ಲಿ ನೀಡೆಡ್ ನಮ್ಮೆಲ್ಲರಿಂದ. ಅದನ್ನು ನಿಮ್ಮ ಲೈಫನ್ನ ಒಂದು ಇನ್ಸ್ಪಿರೇಷನ್ ಆಗಿ ನಾವು ತೊಗೊಂಡು ಎಫರ್ಟ್ ಹಾಕ್ತೀವಿ ಅಂತ
ಮೇ ಬಿ ವಿ ಆಲ್ ಕ್ಯಾನ್ ಪ್ರಾಮಿಸ್, ಬಿಕಾಸ್ ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ವೆಶನ್ಸ್ ಬರ್ತಾ ಇರುತ್ತೆ, ನಾವೇನು ಮಾಡ್ಬೋದು RJ ಆಗೋದಕ್ಕೆ, ನಾವೇನು ಮಾಡ್ಬೋದು BBC ಕೆಲಸ ಮಾಡ್ಬೇಕನ್ನ. ನಾವು ಆಫ್ಕೋರ್ಸ್ ಇವಾಗ ಅದು ಹೇಗಾಯಿತು ನಿಮ್ಮ ಲೈಫಲ್ಲಿ ಅಂತ ನೀವು ಹೇಳಿದ್ರಿ, ಎಫರ್ಟ್ಸ್ ಹಾಕೋದು ಇವಾಗ ನೋಡುಗರ ಕೈಯಲ್ಲಿದೆ. ವಸಂತಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಅಸ್ ಇನ್ ಟು ಯುವರ್ ಲೈಫ್. ಥ್ಯಾಂಕ್ ಯು. ಅಂಡ್ ನೀವು ಹೇಳಿದ್ರಿ ಲಾಸ್ಟಲ್ಲಿ ಒಂದು ಮಾತು, ಈ ಥರ ನಾವೇನು ಮಾಡ್ಬೋದು ಅನ್ನೋ ಒಂದು, ಫಸ್ಟ್ ಆಫ್ ಆಲ್ ಆ ಪ್ರಶ್ನೆ ನಾವು ಕೇಳ್ಕೊಂಡ್ರೆ ವಿ ಆರ್ ಸ್ವಲ್ಪ ಮಟ್ಟಕ್ಕೆ ವಿ ಹ್ಯಾವ್ ಟೇಕನ್ ದ ಫಸ್ಟ್ ಹೆಜ್ಜೆ. ಸೊ ಇಟ್ ಇಸ್ ವೆರಿ ನೈಸ್. ಸುಮಾರು ಜನ ಕೇಳಿದಾಗ ನಾನು ಅದನ್ನು ಲೈಟ್ಲಿ ತಗೊಳ್ಳಲ್ಲ. ನಾನು ಇದನ್ನು ಕೂಡ ಹೇಳ್ತೀನಿ, ನಮ್ಮ ಅಕ್ಕಪಕ್ಕ ಇರೋ ಯಾರು ಭಾಷೆ ಮಾತಾಡ್ತಾ ಇದ್ದಾರೋ ಅವ್ರನ್ನ ಅಯ್ಯೋ ನೀವು ಸರಿಗೆ ಮಾತಾಡ್ತಿಲ್ಲ, ನಿಮ್ಮದು ಪ್ಯೂರ್ ಭಾಷೆ ಅಲ್ಲ, ಹೀಗೆಲ್ಲ ಹೇಳಬೇಡಿ. ಯಾಕೆಂದರೆ ಅವ್ರವ್ರ ಬ್ಯಾಗೇಜ್ ಏನೇನಿರುತ್ತೆ, ಅವರು ಗುಲ್ಬರ್ಗದಿಂದ ಬಂದಿರಬೇಕಾದ್ರೆ ಯಾವ ಸ್ಕೂಲಲ್ಲಿ ಯಾವ ರೀತಿ ಅವ್ರು ಓದಿರ್ತಾರೋ ಅದನ್ನು ಒಂದು ಹೈರಾರ್ಕಿ ನಾವು ಕೊಡೋದು ಬೇಡ. ಅದು ಯಾವುದೇ ಇದ್ರು, ಬಿಕಾಸ್ ಅದು ನಮ್ಮ ಕಾನ್ಫಿಡೆನ್ಸನ್ನೇ ಅದು ಹಾಳು ಮಾಡುತ್ತೆ. ಇಟ್ ಕಿಲ್ಸ್ ಯುವರ್ ಕಾನ್ಫಿಡೆನ್ಸ್. ಸೊ ನಾವು ವಿ ಹ್ಯಾವ್ ಟು ಬಿಲ್ಡ್ ಈಚ್ ಅದರ್, ನಾಟ್ ರೂಯಿನ್ ಈಚ್ ಅದರ್. ಸೊ ಇದನ್ನ ಒಂದು ನಾವು ಇಟ್ಕೊಂಡ್ರೆ ಒಬ್ಬೊಬ್ಬರಿಗೆ ನಾವು ಒಬ್ಬೊಬ್ರು ವಿಲ್ ಎಂಪವರ್, ಸಶಕ್ತ್ ಅಂತ ಮಾಡ್ತೀವಿ. ಸೊ that is something which I definitely want to leave. Lovely.